ಹುಡುಗಿ ತುಂಬ ಫಾರ್ವರ್ಡ್. ಮಾಡಿದ್ರೆ ಇನ್ನೇನಾದ್ರು ಮಾತಾಡ್ತಾರೆ. ನಾಳೆನೋ ನಾಡಿದ್ದೋ ಮಾಡೋಣ. ಸೂರಿ, ಏನತ್ತೆ? ಇದೆ ನನ್ನ ದೊಡ್ಡ ಮಗಳ ಫೋಟೋ. ಇಪ್ಪತ್ತೆರಡು ವರ್ಷದ ಹಿಂದಿನ ಫೋಟೋ ಹಿಡ್ಕೊಂಡು ಇವಳ ಎಲ್ಲಿ ಹುಡ್ಕೋದು ಅನ್ನೋ ಪ್ರಶ್ನೆ ನಿನ್ನ ಮನಸ್ಸಿನಲ್ಲಿ ಬರೋದು ಸಹಜ. ಸೂರಿ, ಬಳ್ಳಾರಿಯಿಂದ 10 ಕಿಲೋಮೀಟರ್ ದೂರದಲ್ಲಿ ಮೈಲಾರ್ ದೊಡ್ಡಿ ಅನ್ನೋ ಹಳ್ಳಿ ಇದೆ. ಆ ಹಳ್ಳಿನೇ ನಿಮ್ಮ ಮಾವನ ಮೂಲ. ಆ ಹಳ್ಳಿನಲ್ಲಿ ಮೈಲಾರಲಿಂಗೇಶ್ವರ ಅನ್ನೋದೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ನಿರ್ಜನ ಪ್ರದೇಶದಲ್ಲಿದೆ. ನಿಮ್ಮ ಮಾವ ಹೇಳಿರೋ ಪ್ರಕಾರ ದೊಡ್ಡ ಮಗಳನ್ನ ಅಲ್ಲೇ ಬಿಟ್ಟು ಬಂದಿರೋದು ಅಂತ. ಅಮ್ಮ, ಏನಪ್ಪ? ನಮ್ಮ ರಿಲೇಷನ್ಸ್ ಯಾರಾದ್ರು ಯಾವ ಊರು ಅಂತ? ಮೈಲಾರ್ ದೊಡ್ಡಿ. ನಮ್ಮ ರಿಲೇಷನ್ಸ್ ಯಾರಾದ್ರು ಮೈಲಾರ್ ದೊಡ್ಡಲ್ಲಿದ್ದಾರಾ? ನನಗೆ ತಿಳಿದ ಮಟ್ಟಿಗೆ ಅಲ್ಲಿ ಯಾರು ಇಲ್ಲ ಕಣೋ. ಹಾಗೆ ಹೇಳ್ಬೇಕಂದ್ರೆ ನಾನು ಆ ಊರನ್ನ ಸರಿಯಾಗಿ ನೋಡೇ ಇಲ್ಲ. ನಿಮ್ಮ ಮಾವ ನಾನು ತಿಳುವಳಿಕೆ ಬರೋಕ್ಕೆ ಮುಂಚೆನೆ ಬಂದು ಬೆಂಗಳೂರಿಗೆ ಸೇರ್ಕೊಂಡಿದ್ದು. ನಿಮ್ಮ ತಾತನೂ ಅಷ್ಟೇ ಆಗಿನ ಕಾಲಕ್ಕೆ ಮೈಲಾರ್ ಲಿಂಗನ ದೊಡ್ಡಿ ಬಿಟ್ಟು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ರು. ನಾನು ಮೈಲಾರ್ ಲಿಂಗನ ದೊಡ್ಡಿಗೆ ಹೋಗದೆ ಇದ್ರು ಆಗಾಗ ನಿಮ್ಮ ಮಾವ ಹೋಗಿ ಬರ್ತಿದ್ದ. ಆ ದೇವ್ರ ಮೇಲೆ ಅವನಿಗೆ ತುಂಬ ಭಕ್ತಿ. ನಿಮ್ಮ ಅಪ್ಪನೂ ಆ ದೇವ್ರಿಗೆ ನಡ್ಕೋತಾ ಇದ್ರು. ನಮ್ಮ ಮದುವೆ ಆದ್ಮೇಲೆ ನಿಮ್ಮಪ್ಪ ಆ ಊರು ಈ ಊರು ಅಂತ ಬಿಸ್ನೆಸ್ ಸಲುವಾಗಿ ತಿರುಗಾಡ್ತಾ ಆ ಊರಿಗೆ ನಾನು ಕರ್ಕೊಂಡೇ ಹೋಗ್ಲಿಲ್ಲ. ಅಲ್ಲಿಗೆ ಮರ್ತಾಗ ಆಗ್ಬಿಡ್ತು. ಅಷ್ಟರಲ್ಲಿ ನಿಮ್ಮ ಮಾವನ ಮದುವೆ ಆಗಿತ್ತು, ಮಗಳು ಹುಟ್ಟಿದ್ಲು. 3 ವರ್ಷದ ಮೇಲೆ ಹಳ್ಳಿಗೆ ಹೋದಾಗ ಅಲ್ಲಿ ನೀರಿನಲ್ಲಿ ಕೊಚ್ಚಿ ಹೋದ್ಲು ಅಂತ ಆಗಿನ ಕಥೆ. ನಿಮ್ಮ ಅತ್ತೆ ಬಂದು ನಿಜ ಹೇಳಿದಾಗಲೇ ನನಗೆ ವಿಷಯ ಗೊತ್ತಾಗಿದೆ. ನಮ್ಮ ಯಜಮಾನ್ರು ತೀರ್ಕೊಳ್ಳೋಕೆ ಮೊದಲಷ್ಟೇ ನನಗೂ ದೊಡ್ಡ ಮಗಳ ವಿಚಾರ ಗೊತ್ತಾಗಿತ್ತು. ಸೂರಿ, ಏನು ಮಾಡ್ತೀವೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಮಗಳನ್ನ ಹುಡುಕೊಡೋ ಜವಾಬ್ದಾರಿ ನಿಂದು. ನೀವನ್ನೇ ನಂಬಿದ್ದೀನಿ ಕಣೋ. ಅತ್ತೆ, ನನ್ನ ಕೈಲಾದೆಲ್ಲ ಪ್ರಯತ್ನ ನಾನು ಮಾಡ್ತೀನಿ. ಉಳಿದಿದ್ದು ದೈವೇಚ್ಛೆ. ಹಲೋ. ಹಲೋ, ಇದು ಅವಿನಾಶ್ ಅವ್ರ ಮನೆನಾ? ಹೌದು. ಸ್ವಲ್ಪ ಅವಿನಾಶ್ ಅವ್ರಿಗೆ ಕೊಡ್ತೀರಾ? ನಾನೇ ಅವಿನಾಶ್. ನಾನು ಅಮೃತ ಮಾತಾಡ್ತಾ ಇರೋದು. ನೀವಾ? ನಿನ್ನೆ ಮಾತಾಡ್ತಾ ಇರಬೇಕಾದ್ರೆ ನೀವು ಫೋನ್ ಇಟ್ಬಿಟ್ರಿ. ಅದು ಅದು ಲೈನ್ ಕಟ್ ಆಗೋಯ್ತು. ಅದಕ್ಕೆ ಈಗ ಕನೆಕ್ಟ್ ಆಗಿದೆ. ನನ್ನ ಬಗ್ಗೆ ಬೇಡ ಬೇಡ ಬೇಡ, ನಿಮ್ಮ ಮಾತಿನಲ್ಲೇ ನೀವು ಹೇಗಿದ್ದೀರ ಅಂತ ಊಹಿಸ್ಕೊಬಲ್ಲೆ. ಆದರೆ ನೀವು ನನ್ನ ಊಹೆ ಸಿಗ್ತಾ ಇಲ್ವೇ? ನಿಮ್ಮನ್ನ ನೋಡಬೇಕು ಅನ್ನಿಸ್ತಾ ಇದೆ. ಏನಾದರೂ ಕಳಿಸ್ಕೊಡ್ತೀರಾ?
ಏನು ಕಳಿಸ್ಬೇಕು? ಒಂದು ಫೋಟೋ ಕಳಿಸಿ ಸಾಕು. ಫೋಟೋ ತಾನೇ, ಕಳಿಸ್ಕೊಡ್ತೀನಿ, ಖಂಡಿತ ಕಳಿಸ್ಕೊಡ್ತೀನಿ. ಹೇಳಿ, ಫೋನ್ ಇಟ್ಬಿಡಿ. ಏನು ಹೇಳಿ? ನಿಮ್ಮಮ್ಮ ಹೇಗಿದ್ದಾರೆ? ನೀವು ಹೇಗಿದ್ದೀರಾ? ನಮ್ಮ ತಾಯಿ ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿಲ್ಲದೆ ಇದ್ದರೆ ಫೋನ್ ಮಾಡಿ ಮಾತಾಡ್ತಾ ಇದ್ನಾ? ನಿನ್ನೆ ನಾನು ಮಾತಾಡಿದಾಗ ನೀವು ತುಂಬ ಫಾರ್ವರ್ಡು ಅಂತ ನೀವು ಅಂದ್ಕೊಂಡಿರ್ಬೋದು. ನಾನು ನಮ್ಮ ಸಂಸ್ಕೃತಿಗೆ, ನಮ್ಮ ಸಂಪ್ರದಾಯಕ್ಕೆ ತುಂಬ ಬೆಲೆ ಕೊಡ್ತೀನಿ. ತಿಳ್ಕೋಬೇಕು ಅನ್ನಿಸ್ತು, ಅದಕ್ಕೆ ಹಾಗೆ ಬೇಜಾರೇನಿಲ್ಲ. ಫೋಟೋ ಕಳಿಸ್ತೀರಿ ಅಂತ ಹಿಂದೆ ನಿಮ್ಮ ಮೊಬೈಲ್ ನಂಬರ್ ಕಳಿಸ್ತೀನಿ. ಅಡ್ರೆಸ್ ಬೇಡ? ನನ್ನ ಅಡ್ರೆಸ್ಸಾ? ನಿಮ್ಮ ಅಡ್ರೆಸ್ಸು ಅಪ್ಪನ ಹತ್ರ ಇದೆ. ಫೋಟೋ ಕಳಿಸೋಕ್ಕೆ ನನ್ನ ಅಡ್ರೆಸ್ ಬೇಕಾ? ಹೇಳಿ, ಬರ್ಕೊಡ್ತೀನಿ. ಹುಡುಗಿ ತುಂಬ ಚೂಟಿಯಾಗಿದ್ದಾಳೆ. ಎಷ್ಟೇ ಆದರೂ ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆ ಹುಡುಗಿ ಅಲ್ವಾ? ಒಳ್ಳೆ ಫೋಟೋನೇ ಕಳಿಸ್ಬೇಕು. ಛೇ, ಅವ್ರ ಫೋಟೋ ಕೇಳಬೇಕಾಗಿತ್ತು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಫೋಟೋ ಬೇರೆ ತೋರಿಸಿದ್ರಾ? ಹೌದು ಅಮೃತ, ಬಾಲ್ಯದ ಫೋಟೋ. ಸರ್, ನೀವು ಹೇಳ್ತಿರೋದು ಕೇಳ್ತಿದ್ರೆ ಯಾವುದೋ ಹಳೆ ಫಿಲ್ಮ್ ಸ್ಟೋರಿ ಇದ್ದಾಗಿದೆ. ಹಾಂ, ಯಾವ ಸ್ಟೋರಿನೂ ಹೊಸದಲ್ಲ, ಎಲ್ಲ ಹಳೇದೆ. ಹಳೇದೇ ಬೇರೆ ಬೇರೆ ರೂಪ ಪಡ್ಕೊಂಡು ಹೊಸ ಕತೆ ಆಗುತ್ತೆ. ಇಲ್ಲಾಗಿದ್ದು ಅದೇ. ಮಾವ ದೊಡ್ಡ ಹುಡುಗಿನ ಎಲ್ಲೋ ಬಿಟ್ಟು ಬಂದ್ರು ಅನ್ನೋದು ಮಾತ್ರ ನಮಗೆ ಗೊತ್ತು. ಆಮೇಲೆ ಅವರಿಗೆ ಇವರಿಗೆ ಯಾವುದೇ ರೀತಿ ಸಂಪರ್ಕ ಇಲ್ಲ. 22 ವರ್ಷ ಕಳೆದು ಹೋಗಿದೆ. ಈಗತ್ತೆ ಆ ದೊಡ್ಡ ಮಗಳನ್ನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಸರ್, ನೀವು ಹೇಳ್ತಿರೋದು ಕೇಳ್ತಿದ್ರೆ ಎಲ್ಲವೂ ಗೋಜಲ್ ತರ ಇದೆ. ಯಾವ್ದ್ರಲ್ಲೂ ಸ್ಪಷ್ಟತೆನೇ ಇಲ್ಲ. ಆಗ ಮಗಳು ಬೇಡ ಆದ್ಲು, ಅನಿಷ್ಟ ಸಂತಾನ ಅಂತ ಬಿಟ್ಟು ಹೋದ್ರು. ಈಗ ಇದ್ದಕ್ಕಿದ್ದ ಹಾಗೆ ಇವ್ರಿಗೆ ಯಾಕೆ ಬೇಕು ಅನ್ಸಿದೆ? ನಮ್ಮ ಮಾಮ ತೀರ್ಕೋಬೇಕಾದ್ರೆ ಸತ್ಯ ಹೊರಗೆ ಬಿದ್ದಿದ್ದಂತೆ. ಅನಿಷ್ಟ ಸಂತಾನ ಅಂತ ಜ್ಯೋತಿಷಿಗಳು ಹೇಳಿದ್ರು ಅಂತ ಮಾವ
ಯಾವುದೋ ಹಳ್ಳಿ ದೇವಸ್ಥಾನದ ಹತ್ರ ದಂಪತಿಗಳಿಗೆ ದೊಡ್ಡ ಮಗಳನ್ನ ಕೊಟ್ಟು ಫಾರಿನ್ ಸೇರಿದ್ರಂತೆ. ಆಗ ಮಳೆಗಾಲ, ನದಿಯಲ್ಲಿ ಪ್ರವಾಹ. ಮಗಳು ಆ ನೀರಿನಲ್ಲಿ ಕೊಚ್ಚೋದ್ಲು ಅಂತ ಸುಳ್ಳು ಹೇಳಿ ಗೋಳಾಡಿದ್ರಂತೆ. ಅತ್ತೇನೋ ಅದೇ ನಿಜ ಅಂದುಕೊಂಡು ನೋವು ನುಂಗ್ಕೊಂಡು 2 ವರ್ಷದಲ್ಲಿ ಬಿಂದುಗೆ ಜನ್ಮ ಕೊಟ್ರಂತೆ. ದೊಡ್ಡ ಮಗಳನ್ನ ಮರ್ತೇ ಬಿಟ್ರು. ಬಿಂದುನಲ್ಲಿ ಪ್ರಾಣನೇ ಇಟ್ಟರು. ಸರಿದಾರಿಯಲ್ಲಿ ಬೆಳೆಬೇಕಾದ ಬಿಂದು ಅಡ್ಡದಾರಿ ಹಿಡಿದ್ಲು. ಇದೇ ಕೊರಗು ಮಾವನಿಗೆ ಹೆಚ್ಚಾಯ್ತಂತೆ. ಸಾಯೋ ಮೊದಲು ತಾನು ದೊಡ್ಡ ಮಗಳಿಗೆ ಮಾಡಿದ ದ್ರೋಹ, ಅನ್ಯಾಯಕ್ಕೆ ಇವತ್ತು ಬಿಂದು ಹೀಗೆ ಬೆಳೆದಿದ್ದಾಳೆ. ನಾನು ಮಾಡಿದ ಪಾಪಕ್ಕೆ ದೇವರು ಈ ರೀತಿ ಶಾಪ ಕೊಟ್ಟ ಅಂತ ಕಣ್ಣೀರಿಟ್ರಂತೆ. ಕಣ್ಣೀರು. ಪಾಪ ಯಾವತ್ತಿದ್ರೂ ಶಾಪ ಆಗಿ ಮನುಷ್ಯನ ಕಾಡೇ ಕಾಡುತ್ತೆ. ಆ ಸಂದರ್ಭದಲ್ಲಿ ಹುಟ್ಟಿದ ಮಗಳು ಅವ್ರಿಗೆ ಅನಿಷ್ಟ ಅಂತ ಯಾಕೆ ಅನ್ಸಿದೆ? ಆ ಬಗ್ಗೆ ನಾನು ಹೆಚ್ಚು ಡೀಟೇಲ್ ಆಗಿ ಕೇಳೋದಕ್ಕೆ ಹೋಗಿಲ್ಲ. ಅತ್ತೆ ಮತ್ತಷ್ಟು ಕಣ್ಣೀರು ಹಾಕ್ತಾರೆ. ಈಗ ಅದೆಲ್ಲ ಪ್ರಸ್ತುತನೇ. ಸಾಧ್ಯ ಆದರೆ ಅವರು ದೊಡ್ಡ ಮಗಳನ್ನ ಹುಡುಕಬೇಕು. ಅತ್ತೆ ಮಾನಸಿಕವಾಗಿ ತುಂಬಾ ನೊಂದಿದ್ದಾರೆ. ಈಗಲೂ ಅವರಲ್ಲಿ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಈ ನೋವು, ಮಾನಸಿಕ ಜಂಜಾಟದ ಮಧ್ಯೆ ಇಂದು ಟಾರ್ಚರ್ ಬೇರೆ ಕೊಡ್ತಾಳೆ. ಒಂದು ಕಡೆ ಅವಳನ್ನ ಸರಿದಾರಿಗೆ ತರೋ ಪ್ರಯತ್ನ ನಡೆಸಲೇಬೇಕು. ಸಾಧ್ಯ ಆದರೆ ನಾವು ಅವರ ದೊಡ್ಡ ಮಗಳನ್ನ ಹುಡುಕಬೇಕು. ಸರಿ ಸರ್, ಆದ್ರೆ ಅವಳನ್ನ ಎಲ್ಲಿ ಅಂತ ಹುಡುಕ್ತೀರಾ? ಹಳ್ಳಿ ದೇವಸ್ಥಾನದ ಹತ್ರ ಅಂತ ಅವ್ರು ಹೇಳಿರ್ಬೋದು. ಆದ್ರೆ ಆ ಮಾತನ್ನ ಅವರು ಸಾಯೋ ಸಮಯದಲ್ಲಿ ಹೇಳಿರೋದಲ್ವಾ? ಸಾವಿನಂಚಿನಲ್ಲಿ ಅದು ಭ್ರಮೇನೂ ಆಗಿರ್ಬೋದಲ್ವಾ ಸರ್? ಏನ್ ಮಾತಾಡ್ತಾ ಇದ್ದೀರಿ? ಹೌದು ಸರ್, ಸಾಯೋ ಮನುಷ್ಯ ಮಾತು ನಿಲ್ಲೋದಕ್ಕೆ ಮೊದಲು ಕೆಲವೊಂದು ಸತ್ಯಗಳನ್ನ ಹೇಳ್ತಾನಂತೆ. ಆದರೆ ಕೆಲವೊಂದು ಸಾರಿ ಆ ಘಟನೆಗಳು ಒಂದಕ್ಕೊಂದು ತಾಳೆನೇ ಆಗಲ್ಲ. ಅವನ ಮನಸ್ಸಿನಲ್ಲಿ ಒಂದಿದ್ರೆ ನಾಲ್ಗೆ ಬೇರೊಂದು ಹೇಳ್ಬಹುದು. ಸಾಯೋ ಮನುಷ್ಯ ಹೇಳೋದೆಲ್ಲ ಸತ್ಯ ಆದರೂ ತಾನು ಕಂಡ, ಅನುಭವಿಸಿದ, ಮಾಡಿದ ಕೃತ್ಯಗಳನ್ನು ವಿವರಿಸೋದ್ರಲ್ಲಿ ಹಿಂದುಳಿಯೋ ಸಾಧ್ಯತೆನೂ ಇದೆ ಸರ್, ಅಲ್ವಾ? ನೀವು ನನ್ನ ಆಲೋಚನೆ ದಿಕ್ಕನ್ನೇ ತಪ್ಪಿಸ್ತಾ ಇದ್ದೀರಿ. ಇಲ್ಲ ಸರ್, ದಿಕ್ಕು ತಪ್ಪಬಾರ್ದು ಅಂತ ಎಚ್ಚರಿಸ್ತಿದ್ದೀನಿ. ಅದಕ್ಕೆ ನಾನು ಹೇಳಿದ್ದು ಯಾವುದೋ ಹಳೆ ಫಿಲಮ್ ಸ್ಟೋರಿ ಥರ ಇದೆ ಅಂತ. ಸರ್, ಮೊದಲು ನಾವು ಆ ಹುಡುಗಿನ ಹುಡ್ಕೋದಕ್ಕೆ ಭೂಮಿಕೆನ ಸಿದ್ಧ ಮಾಡಬೇಕು. ಆಮೇಲೆ ನಿಮ್ಮ ಮಾವನ ಪೂರ್ವಾಪರನ ತಿಳ್ಕೋಬೇಕು. ಹುಟ್ಟಿದ್ದು, ಬೆಳೆದಿದ್ದು, ವಿದ್ಯಾಭ್ಯಾಸ, ನಂತರದ ಮದುವೆ, ಇದನ್ನೆಲ್ಲ ತಿಳ್ಕೋಬೇಕು ಸರ್. ಇದೆಲ್ಲ ನಮ್ಮ ಅತ್ತೆಯಿಂದ ತಿಳಿಯುತ್ತೆ. ಜೊತೆಗೆ ನಮ್ಮ ತಾಯಿನೂ ಇದ್ದಾರೆ. ಮಾವ ನಮ್ಮ ತಾಯಿ ಅಣ್ಣ ತಾನೆ. ಅಮೃತ ಅವರೇ, ಇದಕ್ಕೆಲ್ಲ ನಿಮ್ಮ ಸಹಾಯ ಬೇಕಾಗ್ಬೋದು. ಅಫ್ಕೋರ್ಸ್ ಸರ್, ನನ್ನಿಂದ ಸಹಾಯ ಆಗುತ್ತೆ ಅನ್ನೋದಾದರೆ ನಾನು ಯಾವುದಕ್ಕೂ ಸಿದ್ಧವಾಗೇ ಇರ್ತೀನಿ. ಥ್ಯಾಂಕ್ಸ್. ಅರೆ, ಇದು ನಮ್ಮ ಸೂರಿ ಕಾರು.
ಎಲ್ಲಿ ಹಾಕಿದೆ? ಅರೆ ಬಿಂದು, ನೀನೇನಿಲ್ಲಿ? ನಾನು ಕೇಳೋ ಪ್ರಶ್ನೆನ ನೀನು ಕೇಳ್ತಾ ಇದೀಯಾ? ಇವಳ ಜೊತೆ ಏನ್ ಮಾಡ್ತಾ ಇದೀಯಾ? ಫ್ರೆಂಡ್ಶಿಪ್ಗೂ ಒಂದು ಲೆವೆಲ್ ಅನ್ನೋದಿರತ್ತೆ. ಆಫ್ಟರ್ ಆಲ್ ನಮ್ಮ ಕಂಪನಿನಲ್ಲಿ ಇವಳು ಕೆಲಸ ಮಾಡೋ ಒಬ್ಬ ಎಂಪ್ಲಾಯ್. ಇವಳ ಜೊತೆ ನೀನು ಮಿಂಗಲ್ ಆದ್ರೆ ನಿನ್ನ ರೆಸ್ಪೆಕ್ಟ್ ಏನಾಗುತ್ತೆ? ಎಂಥ ಚಿಲ್ಲರೆಗಳ ಜೊತೆಲೆಲ್ಲ ನೀನು ಓಡಾಡಬಾರ್ದು ಸೂರಿ. ನಿನಗೆ ನಿಂದೇ ಆದಂಥ ಸ್ಟೇಟಸ್ ಇದೆ, ಅದನ್ನು ನೀನು ಮೇಂಟೈನ್ ಮಾಡಬೇಕು.